ದೇವ್ರೆ, ಯಾರು ಕಣ್ ಬೇಕಾದರೂ ತಪ್ಪಿಸ್ಬೋದು, ಆದರೆ ನಿನ್ನ ಕಣ್ ತಪ್ಸೋಕ್ಕಾಗಲ್ಲ. ನಾನು ತಪ್ಪು ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ದೇವ್ರೆ, ಫಸ್ಟ್ ಟೈಮು ಬೆಂಗಳೂರು ಬಂದಿದ್ದೀನಿ, ನಾನು ನೀರಾಗಬೇಕು ಅಂತ. ದಯವಿಟ್ಟು ನಾನು ನೀರಾಗೋ ಥರ ಆಶೀರ್ವಾದ ಮಾಡಪ್ಪ. ದೇವ್ರೆ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿಟ್ಟು ನನಗೊಂದು ಒಳ್ಳೆ ಹುಡುಗಿ ಸಿಗೋ ಥರ ಮಾಡಪ್ಪ. ಇಲ್ಲಿ ಬಂದೆ, ಇವತ್ತು ದೇವ್ರ ಆಶೀರ್ವಾದ ನನ್ನ ಮೇಲಿತ್ತು ಅಂತ ಕಾಣುತ್ತೆ. ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಇನ್ನೇನು ಸಮಾಚಾರ? ಫೋಟೋ ನೋಡೆ ಕಾವ್ಯ, ಎಷ್ಟು ಚೆನ್ನಾಗಿದೆ. ನಂದೇ ಈ ಥರ ಒಂದು ಫೋಟೋ ತೆಗಿಯೇ. ಸರಿ ಸರಿ ಆಯ್ತು, ಬಾ ತೆಗಿತೀನಿ. ಆ ಕಡೆ ಚೆನ್ನಾಗಿದೆ, ಅಲ್ಲೇ ತೆಗಿತೀನಿ, ಬಾ. ಓ ಬಾ. ನಿನ್ನೆ ಹೋಗಿದ್ವಲ್ಲ, ಅಲ್ಲಿ ಹೋಗೋಣ ಬಾ. ಬಾ ಹೋಗೋಣ. ಏ ಕಾವ್ಯ, 2,000 ದುಡ್ಡಿಟ್ಟಿದ್ದೆ ಕಣೆ, ಕಾಣಿಸ್ತಿಲ್ಲ. ಅದ್ರಲ್ಲಿ ದುಡ್ಡಿದ್ರೆ ಬ್ಯಾಗ್ ಯಾರಾದ್ರೂ ಅಲ್ಲೇ ಬಿಡ್ತಾರಾ? ಜೊತೆಲಿ ತರಬೇಕು ತಾನೇ. ಸರಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಬಾ. ಹೇ ಬೇಡ, ಹೋದ್ರೆ ಹೋಗ್ಲಿ ಬಿಡೆ. ಬ್ಯೂಟಿ ಪಾರ್ಲರ್ಗೆ ಅಂತ ನಮ್ಮ ಹುಡುಗನ ಹತ್ರ ಇಸ್ಕೊಂಡಿದ್ದೆ. ಮತ್ತೀಗ ಏನ್ ಮಾಡ್ತೀಯ ದುಡ್ಗೆ? ಏನಾದ್ರೂ ಹೇಳಿ ಅವನ ಹತ್ರನೇ ಇಸ್ಕೊಂತೀನಿ. ಮನಸ್ಸಲ್ಲಿ ಕಲ್ಮಶ ತುಂಬಿಕೊಂಡು ಪಾರ್ಕಿಗೆ ಬರ್ತಾರೆ ಬುದ್ಧಿ ಇಲ್ಲಿ ಜನರು. ಹೇ, ಇದಿರ್ಲಿ ಇರು. ಇದಕ್ಕೆ $500 ಹಾಕೋ ಮಚ್ಚ. ಡೆಫಿನೆಟ್ಲಿ ಹೊಡಿತಾರೆ, ನೋಡ್ಬೇಕಾದ್ರೆ. ನೆಕ್ಸ್ಟ್ ಓವರ್ ಆಡಿದ್ರಾಯ್ತು ಬಿಡು. ಅಯ್ಯೋ, 6 ಹೋಯ್ತು ನೋಡು ಮಗ. ಅವನಲ್ಲಿ 1 6 ಹೊಡ್ದ, ನಾನಿಲ್ಲಿ 2 6 ಹೊಡ್ದೆ. ಬೆಟ್ಟಿಂಗಲ್ಲಿ ಮುಳುಗೋಗ್ಬಿಟ್ಟಾರೆ ಕಳ್ಳನ ಮಕ್ಕಳು. $20, $50, $500, $20, $50, $500 ಎಷ್ಟು ಸರಿ ಎಣಿಸಿದ್ರೋ ಅಷ್ಟೇ ಇರೋದಲ್ಲ.
ನೋಡಿದ್ರು ಜನಜಂಗುಳು. ಯಾರ್ಯಾರ ಮನ್ಸಲ್ಲಿ ಏನೇನು ಇರುತ್ತೋ. ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತ ಆ ದೇವರು ನಮ್ಮ ಮನೇಲಿ ಮೊದಲೇ ಬರೆದಿರ್ತಾನಂತೆ ಅಲ್ವಾ ಸರ್? ಅಯ್ಯೋ, ಇಲ್ಲಿ ಯಾವುದೋ ಹುಡುಗಿ ಅಳ್ತಾ ಕೂತಿದೆಯಲ್ಲ. ಯಾಕಮ್ಮ, ಯಾಕೆ ಅಳ್ತಿದೀಯಾ? ನಾ ಫೀಸ್ ಕಟ್ಟಿಲ್ಲ ಅಂತ ಸ್ಕೂಲಿಂದ ಹೊರ್ಗಡೆ ಹಾಕಿದ್ದಾರೆ. ಹೌದಾ? ನೀನೇನು ಟೆನ್ಷನ್ ತಗೋಬೇಡ. ತಗೋ, ಶಾಲೆ ಫೀಸ್ ಕಟ್ಟು. ತಗೋ, ಹೇಳ್ತೀನಿ. ನಾನು ಬರ್ತೀನಿ, ಆಯ್ತಾ? ಸರಿ. ಏ ಮರಿ, ಇಲ್ಲಿ ಬಾ. ಇಲ್ಲಿ ಯಾರು ಸರ್? ನಾನಾ? ನೀನೇ, ಇಲ್ಲಿ ಬಾಮ್ಮ. ಏನು ಸರ್ ಕರೆದ್ರಲ್ಲ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಹತ್ರನಾ? ಏನು ಹೇಳಿ ಸರ್? ಇಲ್ಲಿ ಬೇಡ, ಬಾ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಕೆಲಸ ಮಾಡ್ತಾ ಇದ್ದೆ ಸರ್. ಸರಿ, ಕೂತ್ಕೋ. ನೀನು ಆ ಸ್ಕೂಟಿಲಿ ಫೋನ್ ಕದ್ದಲ್ಲ, ಅದನ್ನು ನಾನು ನೋಡಿದೆ. ಹಾಂ? ಬಿಡು, ಅದನ್ನು ನಾನು ಯಾರಿಗೂ ಹೇಳಲ್ಲ. ಯಾಕೋ ಈ ಥರ ಮಾಡಿದೆ? ಸರ್, ನಮ್ಮ ಮನೇಲಿ ನಾನು ನಮ್ಮಮ್ಮ ಮಾತ್ರ ಇರೋದು ಸರ್. ನಮಗಂತ ಯಾರೂ ಇಲ್ಲ. ಅಮ್ಮ, ಅಮ್ಮ, ಎದ್ದಾಳಮ್ಮ. ಎದ್ದು ತಿಂಡಿ ತಂದಿದ್ದೀನಿ, ತಿಂಡಿ ತಿಂದು ಟ್ಯಾಬ್ಲೆಟ್ ಹಾಕೋ. ಎದ್ದ? ನಿಧಾನಮ್ಮ. ಅಮ್ಮ, ನಿನ್ನೆ ಯಾವುದೋ ಟ್ಯಾಬ್ಲೆಟ್ ಖಾಲಿ ಆಗಿತ್ತು ಅಂದಿದ್ದೆಲ್ಲ, ಅದನ್ನ ತಂದಿದ್ದೀನಿ. ದೇ, ಸಮಯಕ್ಕೆ ಸರಿಯಾಗಿ ತಗೋಬೇಕು. ಇದರಲ್ಲಿಟ್ಟಿರ್ತೀನಿ. ಯಾಕಮ್ಮ ಈಗ ನೋಡ್ತಿದ್ಯಾ? ಚೆನ್ನಾಗಿ ಓದೋ ವಯಸ್ಸಲ್ಲಿ ನೀನು ದುಡಿಯಂಗಾಯ್ತಲ್ಲೋ. ಏ ಅಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಿದ್ ಬಿಡಮ್ಮ. 6ನೇ ಕ್ಲಾಸ್ ತನಕ ಓದಿದ್ದೀನಲ್ಲ, ಸಾಕು. ನೋಡಮ್ಮ, ಇವತ್ತು ಓದಿದವ್ರಿಗಿಂತ ಓದೇ ಇರೋರು ದೊಡ್ಡ ದೊಡ್ಡ ಸಾಧನೆ ಮಾಡಿರೋದು. ಸರಿ ಸರಿ, ತಿಂಡಿ ತಿಂದು ಮರಿದೆ ಟ್ಯಾಬ್ಲೆಟ್ ತಗೋ. ನನಗೆ ಲೇಟ್ ಆಯ್ತು, ನಾನಿನ್ ಬರ್ತೀನಿ. ನಮ್ಮಮ್ಮನಿಗೆ ಹುಷಾರಿಲ್ಲ ಸರ್. ವಾರಕ್ಕೆ ಏನಿಲ್ಲ ಅಂದ್ರು ಔಷಧಿಗೆ 3,000 ಬೇಕು. ಅದಕ್ಕೆಂತ ಕೆಲ್ಸಕ್ಕೆ ಸೇರಿದ್ದೆ. ಎಷ್ಟೇ ನಿಯತ್ತ ದುಡಿದ್ರು ಅವ್ರು ದುಡ್ಡು ಕೊಡಲಿಲ್ಲ ಸರ್. ಬೇರೆ ದಾರಿ ಗೊತ್ತಾಗದೆ ಈ ಕೆಲಸ ಮಾಡ್ತಿದ್ದೀನಿ ಸರ್. ಬಿಡು, ನೀನು ಮಾಡಿದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಎಲ್ಲರೂ ಕಳ್ರೆ. ಈ ರಾಜಕೀಯ ವ್ಯಕ್ತಿಗಳೆಲ್ಲ ಗೆದ್ಮೇಲೆ ಯೋಜನೆಗಳಿಂದ ಬರುತ್ತಲ್ಲ ದುಡ್ಡು, ಅದನ್ನೆಲ್ಲ ನುಂಗಾಕ್ತಾರೆ. ಅವರು ಕಳ್ರೆ. ಆದರೆ ಓಟ್ ಹಾಕೋಕ್ಕೆ ನೋಟ್ ತಗೋತೀವಲ್ಲ, ನಾವು ಕಳ್ರೆ. ಅದು ಬಿಡು, ಇನ್ನು ಮುಂದೆ ಇದನ್ನೆಲ್ಲ ಬಿಟ್ಟು ಚೆನ್ನಾಗಿರು. ನಿನಗೆಷ್ಟು ದುಡ್ಡು ಬೇಕು ಹೇಳು, ನಾನು ಕೊಡ್ತೀನಿ. ಹಾಂ, ಆಯ್ತು ಸರ್, ನೀವು ಹೇಳ್ದಂಗೆ ಆಗಲಿ ಸರ್. ಆದರೆ ಮುಂದಿನ ವರ್ಷದಿಂದ ನಾನೂ ಕಳ್ಳೆನೆ ಸರ್. ಯಾಕಂದರೆ ನನಗೂ ವೋಟಿಂಗ್ ಪವರ್ ಬರುತ್ತೆ.
ಸಾರ್ ಹಾಗಂತ ನನ್ ಸ್ವಾಭಿಮಾನ ಬಿಡಲ್ಲ ಸಾರ್. ಸರಿ ಕಣೋ.